ಪರಿಶುದ್ಧನೇ 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 ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ 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 ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಓ ಮಹಿಮೆಯ ಅರಸನೇ ನಿಮಗೆ ಸಿಂಹಾಸನರೂಢನೆ ನಿಮಗೆ ಮಹಿಮೆಯ ಅರಸನೆ ನಿಮಗೆ ಸಿಂಹಾಸನರೂಢನೆ ನಿನಗೆ ಸರ್ವ ಸೃಷ್ಟಿಯ ಕರ್ತನೆ ನಿಮಗೆ ಯುಗ ಯುಗಕ್ಕೂ ಜೀವಿಸುವಾತನೇ ಸರ್ವ ಸೃಷ್ಟಿಯ ಕರ್ತನೆ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. Father, we love you. ತಂದೆ, ನಿನ್ನನ್ನು ಪ್ರೀತಿಸುತ್ತೇವೆ. We love you and we honor you, Holy Spirit. ಪವಿತ್ರಾತ್ಮನೇ, ನಿನ್ನನ್ನು ಪ್ರೀತಿಸುತ್ತೇವೆ, ನಿನ್ನನ್ನು ಗೌರವಿಸುತ್ತೇವೆ. We honor you, Lord Jesus, in this place. ಈ ಸ್ಥಳದಲ್ಲಿ ಯೇಸುವೇ, ನಿನ್ನನ್ನು ಗೌರವಿಸುತ್ತೇವೆ. You are the King of Kings. ನೀನು ರಾಜಾಧಿರಾಜ, Lord of Lords in our midst. ನಮ್ಮ ಮಧ್ಯದಲ್ಲಿ ಕರ್ತರ ಕರ್ತನು ಆಗಿದ್ದಿ. Father, we thank you. ತಂದೆ, ನಿನಗೆ ಸ್ತೋತ್ರ. You have given the opportunity to gather together as a church in your presence. ನಿನ್ನ ಪ್ರಸನ್ನತೆಯಲ್ಲಿ ಸಭೆಯಾಗಿ ಸೇರುವಂತ ಒಂದು ಅವಕಾಶವನ್ನು ನೀನು ಕೊಟ್ಟಿದ್ದಿ ತಂದೆ. We give glory and honor. ನಾವು ನಿನಗೆ ಮಹಿಮೆಯನ್ನು ಮತ್ತು ಗೌರವವನ್ನು ಸಲ್ಲಿಸುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen and amen. You may be seated in the presence of the Lord. Hallelujah. ನೀವು ದೇವ ಸಾನ್ನಿಧ್ಯದಲ್ಲಿ ಕೂತ್ಕೊಳ್ಳ್ರಿ. Amen. The word of God says this is the day that the Lord has made and we will rejoice and we will be glad today. ದೇವರ ವಾಕ್ಯ ಹೇಳ್ತದೆ, ಈ ದಿನ ಕರ್ತನದಲ್ಲಿ ನೇಮಕ ಮಾಡಲ್ಪಟ್ಟಿದೆ, ಈ ದಿನದಲ್ಲಿ ನಾವು ಸಂತೋಷ ಪಡುವವರಾಗಿದ್ದೇವೆ ಮತ್ತು ಉಲ್ಲಾಸ ಪಡುವವರಾಗಿದ್ದೇವೆ. So how many of you are happy in this morning time? Hallelujah. ಈ ಮುಂಜಾನೆ ವೇಳೆಯಲ್ಲಿ ನೀವು ಸಂತೋಷದಿಂದ ಇದ್ದೀರಿ. He is so faithful, he is so good. That's why we are alive today in this day. ಆತನು ನಂಬಿಗಸ್ತನು, ಆತನು ಒಳ್ಳೆಯವನಾಗಿದ್ದಾನೆ, ಆದುದರಿಂದ ನಾವು ಈ ಸ್ಥಳದಲ್ಲಿ ಸೇರಿ ಬಂದವರಾಗಿದ್ದೇವೆ. The word of God says, all those who have the birth, let them praise God. All those breathe, let them praise God. ದೇವರ ವಾಕ್ಯ ಹೇಳ್ತದೆ, ಶ್ವಾಸವಿರುವುದೆಲ್ಲವೂ ಆತನನ್ನು ಸ್ತುತಿಸಲಿ ಎಂಬುದಾಗಿ. Amen. Hallelujah. So our praise, word of God says, praise is a power and it is a glory in our life. ದೇವರ ವಾಕ್ಯ ಹೇಳ್ತದೆ, ಆ ಸ್ತುತಿ ಅನ್ನುವಂಥದ್ದು ಅದು ಒಂದು ಶಕ್ತಿ ಭರಿತವಾದದ್ದಾಗಿದೆ. It is a glory unto the name of the Lord. ಅದು ಯೇಸುವಿನ ನಾಮದಲ್ಲಿ ಅದು ಮಹಿಮೆ ಉಳ್ಳದಾಗಿದೆ. 2 Kings chapter 7. Turn with me to 2 Kings chapter 7, verse 1 onwards. ಎರಡನೇ ಅರಸು 7ನೇ ಅಧ್ಯಾಯದಲ್ಲಿ ನಾವು 1ನೇ ವಚನದಲ್ಲಿ ನಾವು ನೋಡೋಣ. Then Elisha said, hear the word of the Lord. Thus says the Lord, tomorrow about this time a share of fine flour shall be sold out for a shekel and 2 shares of barley for a shekel at the gate of Samaria. ಆಗ ಎಲಿಷನವನಿಗೆ, ಯೆಹೋವನ ವಾಕ್ಯವನ್ನು ಕೇಳು, ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿ 24 ಸೇರಿನಂತೆಯೂ ಮಾರಲ್ಪಡುವ ಅನ್ನುತ್ತಾನೆ ಎಂದು ಹೇಳಿದನು. You know the background of this incident, people don't have the food, they are in the famine. ಈ ವಾಕ್ಯದ ಒಂದು ಹಿನ್ನೆಲೆ ಏನಂದ್ರೆ, ಜನರಿಗೆ ಆಹಾರವಿರಲಿಲ್ಲ. They are in starvation, they are under the starvation. ಆ ಒಂದು ಕ್ಷಾಮ ಸಂದರ್ಭದಲ್ಲಿ ಅವರು they are in the horrible situation. ಅವರು ಸಂಕಟದ ಪರಿಸ್ಥಿತಿಯಲ್ಲಿ ಇದ್ರು. And here God sent Elisha and said, tomorrow by this time things are going to change. ಇಲ್ಲಿ ದೇವರು ತನ್ನ ಸೇವಕನನ್ನು ಕಳಿಸಿ ಹೇಳ್ತಾನೆ, ನಾಳೆ ಇಷ್ಟೊತ್ತಿಗೆ ಸಂಗತಿಗಳು ಬದಲಾಗುತ್ತದೆ. Hallelujah. Hallelujah. The word of the Lord changes anything in our life.
ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಏನೇ ಸಂಗತಿಗಳನ್ನು ಬದಲಾಯಿಸಿ When ಬಿಡುತ್ತದೆ. a man of God speaks under the anointing of the Holy Spirit, prophesy over the situation, doesn't matter what the situation, it will change. ದೇವ ಮನುಷ್ಯನು ಪವಿತ್ರಾತ್ಮನ ಪ್ರೇರಣೆಯಿಂದ ಅಭಿಷೇಕದ ಕೆಳಗೆ ಇದ್ದುಕೊಂಡು ಆತನು ಪ್ರವಾದಿಸುವಾಗ ಪರಿಸ್ಥಿತಿಗಳು ಏನೇ ಇರಲಿ ಅದು ಬದಲಾಗಿ ಆಗುತ್ತದೆ. Come on, God is bringing a change in your life. If you can take into your life, you will see the change in your life. ದೇವರು ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರುತ್ತಾನೆ ಯಾವಾಗೆಂದರೆ ನೀವು ಆ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಳ್ಳುವುದಾದರೆ. Hallelujah. Naturally it is impossible to have such a situation. ಸ್ವಾಭಾವಿಕವಾಗಿ ಅಸಾಧ್ಯ ಆ ಸಂಗತಿಗಳನ್ನು ಹೊಂದುವುದು. But the Lord said, ಅದಕ್ಕೆ ಕರ್ತನು ಹೇಳ್ತಾನೆ, by tomorrow this time, by tomorrow this time, ನಾಳೆ ಇಷ್ಟು ಹೊತ್ತಿಗೆ, by tomorrow this ನಾಳೆ time, ಇಷ್ಟು ಹೊತ್ತಿಗೆ, by tomorrow this time, ನಾಳೆ ಇಷ್ಟು ಹೊತ್ತಿಗೆ there is an abundance is coming into your life. ನಿಮ್ಮ ಜೀವಿತದಲ್ಲಿ ವೃದ್ಧಿಯು ಬರುತ್ತದೆ. God doesn't want 1 week, God doesn't want 1 month, God doesn't want 1 year. God can change everything 24/7 into your life. ದೇವರಿಗೆ ಒಂದು ವಾರ ಒಂದು ತಿಂಗಳು ಬೇಕಾಗಿಲ್ಲ. ಆತನು 24 ಗಂಟೆಗಳ ಅವಧಿಯಲ್ಲಿ ಏನನ್ನು ಕೂಡ ಮಾಡಲು ಶಕ್ತನಾಗಿದ್ದಾನೆ. Come on, hallelujah. ಹಲ್ಲೆಲೂಯಾ. Amen. That is our Lord. ಅದು ನಮ್ಮ ಕರ್ತನಾಗಿದ್ದಾನೆ. Next word says, so an officer of whose hand the king leaned answered the man of God and said, look, if the Lord would make a window in the heaven, could this be things be? ಎರಡನೇ ವಚನದಲ್ಲಿ ನಾವು ನೋಡ್ತೇವೆ, ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು ಅನ್ನಲು. Can these things happen? ಈ ಸಂಗತಿ ಆಗ್ತದ? That is called mental reasoning. ಅದು ಕೇವಲ ಒಂದು ಮಾನುಷಿಕ ಜ್ಞಾನ. Mental reasoning. ಅದು ಕೇವಲ ಸ್ವಬುದ್ಧಿ. I'll tell you, the greatest enemy is not the Satan. The greatest enemy is our own reasoning to the things of God. ಒಂದು ದೊಡ್ಡ ವೈರಿ ಯಾರಂದ್ರೆ ಸೈತಾನನಲ್ಲ, ದೊಡ್ಡ ವೈರಿ ನಮ್ಮ ಅನೇಕ ಕಾರಣಗಳು. Own thinking. ನಮ್ಮ ಸ್ವಬುದ್ಧಿ. He says, can these things happen? ಆತರ ಹೇಳ್ತಾನೆ, ಇದು ಆಗ್ತದ? Because he is the officer of that country. King's very important person. ಆತನು ಆ ದೇಶದ ಒಬ್ಬ ಸರದಾರನಾಗಿದ್ದ ಒಬ್ಬ ಪ್ರಾಮುಖ್ಯನಾದ ವ್ಯಕ್ತಿ. Will this thing happen? ಈ ಸಂಗತಿ ಆಗ್ತದ? ನೆರವೇರ್ತದ? If God opened the window also, these things will never happen. ಅವನು ಹೇಳ್ತಾನೆ, ಆಕಾಶದಲ್ಲಿ ದೇವರು ದ್ವಾರಗಳನ್ನು ಮಾಡಿದರೂ ಕೂಡ ಇದು ಆಗ್ಲಿಕ್ಕಿಲ್ಲ. Let me tell you, ನಾನು ನಿಮ್ಗೆ ಹೇಳ್ತೇನೆ, God can do anything in our life. ದೇವರು ನಮ್ಮ ಜೀವಿತದಲ್ಲಿ ಏನಾದ್ರು ಕೂಡ ಮಾಡಲು God can do ಶಕ್ತನಾಗಿದ್ದಾನೆ. anything in our life. Look at your neighbor and say, God can do anything in our life if you hold fast to the word of God. ದೇವರು ನಿಮ್ಮ ಜೀವಿತದಲ್ಲಿ ಏನನ್ನು ಕೂಡ ಮಾಡಲು ಶಕ್ತನಾಗಿದ್ದಾನೆ, ನೀವು ದೇವರ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಳ್ಳುವುದಾದರೆ. Anything can happen in your life if you agree with the word of God in your life. ದೇವರ ವಾಕ್ಯವನ್ನು ಅಂಗೀಕಾರ ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ಏನನ್ನು ಕೂಡ ನೋಡಲು ಸಾಧ್ಯ. There is nothing is limited. Nothing is in limitation over your life. Your response to the word is important. ನಿಮ್ಮ ಜೀವಿತದಲ್ಲಿ ಯಾವುದು ಕೂಡ ಮಿತಿ ಇರುವುದಿಲ್ಲ, ನೀವು ವಾಕ್ಯಕ್ಕೆ ಅಂಗೀಕಾರ ಮಾಡಬೇಕು. Okay, now here is the important thing. God given the word through Elisha. Tomorrow by this thing, things are going to change. ಇಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಎಲಿಷನ ಮೂಲಕವಾಗಿ ಆತನು ಹೇಳ್ತಾನೆ, ನಾಳೆ ಇಷ್ಟೊತ್ತಿಗೆ ಸಂಗತಿಗಳು ಬದಲಾಗುತ್ತದೆ. Now third verse. ಮೂರನೇ ವಚನ ನೋಡೋಣ. It says, now there were 4 leper men at the entrance of the gate. They said to one another, why we are sitting here until we die? ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠ ರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು. See, listen. We need the right people in our life. ಇಲ್ಲಿ ಕೇಳಿದ್ರೆ, ನಮಗೆ ಸರಿಯಾದ ವ್ಯಕ್ತಿಗಳು ನಮ್ಮ ಜೀವಿತಕ್ಕೆ ಬೇಕು. The right divine connection we needed in our life. ನಮ್ಮ ಜೀವಿತದಲ್ಲಿ ಸರಿಯಾದ ದೈವಿಕವಾದ ಜೋಡಣೆಗಳು ನಮಗೆ ಬೇಕು. I really like the boldness of these 4 lepers. ಈ 4 ಮಂದಿ ಕುಷ್ಠರೋಗಿಗಳ ಒಂದು ಧೈರ್ಯವನ್ನು ನಾನು ಮೆಚ್ಚುತ್ತೇನೆ. They are outside of the camp. ಆ ಒಂದು ಪಂಗಡದಿಂದ ಅವರು ಹೊರಗೆ ಇದ್ದರು. They can't enter into the public places. ಅವರು ಪಬ್ಲಿಕ್ ಪ್ಲೇಸ್ ಗಳಿಗೆ ಅವರಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. They are restricted in many areas.
ಅನೇಕ ಸ್ಥಳಗಳಿಗೆ ಅವರಿಗೆ ನಿಷೇಧವಿತ್ತು. But they made a commitment, they made a decision in their life. We are not going to sit until we die. We are going to take this, we are going to take action in our life. ಅವರು ಒಂದು ತೀರ್ಮಾನ ಮಾಡಿದರು, ನಾವು ಇಲ್ಲೇ ಕೂತ್ಕೊಂಡು ಸಾಯುವುದಿಲ್ಲ, ನಾವು ಮುಂದಕ್ಕೆ ಹೆಜ್ಜೆಯನ್ನು ಇಡುತ್ತೇವೆ ಎಂಬುದಾಗಿ. See, God speaks, our responsibility is to take right action in our life. ದೇವರು ನಮ್ಮನ್ನು ನೋಡ್ತಾನೆ, ನಾವು ಸರಿಯಾದ ಹೆಜ್ಜೆಯನ್ನು ನಾವು ಮುಂದೆ ಇಡಬೇಕೆಂಬುದಾಗಿ. God speaks, he released the prophetic word into our life. That does not mean that will happen without your action. You need to have a corresponding action in that area. ದೇವರು ಪ್ರವಾದನೆ ವಚನವನ್ನು ಕೊಟ್ಟದಾದರೆ ಅದು ಸುಮ್ಮನೆ ನೆರವೇರುವುದಿಲ್ಲ, ನಮ್ಮ ಪ್ರತಿಕ್ರಿಯೆ ಅದಕ್ಕೆ ಬೇಕು. Come on. Faith without action, it is dead, the word of God says. ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದಾಗಿದೆ ಎಂಬುದಾಗಿ ವಚನ ಹೇಳ್ತದೆ. See, that's why, when Israelites, as they were about to cross the Red Sea is closed, right? Moses is crying before God, Lord, do something. ಇಸ್ರಾಯೇಲರು ಕೆಂಪು ಸಮುದ್ರದ ಮುಂದೆ ಬಂದಾಗ ಕೆಂಪು ಸಮುದ್ರ ಮುಚ್ಚಿತ್ತು. Right? Now Moses is crying, Lord, do something. ಮೋಶೆ ಮೊರೆ ಇಟ್ಟಿದ್ದ, ದೇವರೇ ಏನಾದರೂ ಮಾಡು ಎಂಬುದಾಗಿ. God said to Moses, ದೇವರು ಮೋಶೆಗೆ ಹೇಳಿದನು, stop crying. ನೀನು ನನಗೆ ಮೊರೆ ಇಡುವುದೇನು? Take action now. ಈಗ ನಿನ್ನ ಕಾರ್ಯವನ್ನು ನೀನು ಮಾಡಬೇಕು. Stop crying, take action now. ಮೊರೆ ಇಡುವುದನ್ನು ಬಿಟ್ಟು ಬಿಡು, ನಿನ್ನ ಕಾರ್ಯವನ್ನು ಸಾಧಿಸು. Look at your neighbor and say, stop crying, take action, take the step of faith in your life. ಪಕ್ಕದವರು ನೋಡ್ತಾ ಹೇಳಿರಿ, ಮೊರೆ ಇಡುವುದನ್ನು ಬಿಟ್ಟು ಬಿಡು, ನಂಬಿಕೆಯ ಹೆಜ್ಜೆಯನ್ನು ಮುಂದೆ ಇಡು. Come on, are you getting what I am saying? ನಾನು ಏನನ್ನು ಹೇಳ್ತಿದ್ದೇನೆ God ಅದನ್ನು said, ಗ್ರಹಿಸಿಕೊಳ್ಳುತ್ತೀರಾ? Moses, why you are crying to me? I have given stuff in your hand. Stretch out your staff. ದೇವರು ಮೋಶೆಗೆ ಹೇಳಿದ, ನೀನು ನನಗೆ ಮೊರೆ ಇಡುವುದೇನು? ನಾನು ನಿನಗೆ ಕೋಲನ್ನು ಕೊಟ್ಟಿದ್ದೇನೆ, ಅದನ್ನು ಮುಂದಕ್ಕೆ ಚಾಚು. How many of you have that word in your life? ನಿಮ್ಮ ಜೀವಿತದಲ್ಲಿ ಈ ವಾಕ್ಯವನ್ನು ಎಷ್ಟು ಮಂದಿ ನೀವು ಗ್ರಹಿಸಿದ್ದೀರಿ? How many of you have the revelation in your life? Stop crying, utilize the word. I'll tell you, things are going to be divide before you. ಮೊರೆ ಇಡುವುದನ್ನು ಬಿಟ್ಟು ಬಿಡಿರಿ, ವಾಕ್ಯವನ್ನು ಉಪಯೋಗಿಸಿರಿ, ಆ ಎಲ್ಲ ಸಂಗತಿಗಳನ್ನು ನೀವು ವಿಭಾಗಿಸ್ತೀರಿ. There is a time to pray, there is a time to take right action. ಪ್ರಾರ್ಥಿಸುವುದಕ್ಕೆ ಒಂದು ಸಮಯವಿದೆ ಮತ್ತು ನಮ್ಮ ಕ್ರಿಯೆಗಳನ್ನು ಸಾಧಿಸುವಂತ ಸಮಯವಿದೆ. Listen, there is a time to pray. ಇಲ್ಲಿ ಕೇಳಿರಿ, ಪ್ರಾರ್ಥಿಸುವಂತ ಸಮಯವಿದೆ. There is a time to pray. ಪ್ರಾರ್ಥಿಸಲು ಸಮಯವಿದೆ. We need to pray. ಆ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕು. There is a time to take right action in our life. ನಾವು ನಮ್ಮ ಜೀವಿತದಲ್ಲಿ ಸರಿಯಾದ ಹೆಜ್ಜೆಗಳನ್ನು ಮುಂದೆ ಇಡುವಂತದ್ದು ಕೂಡ ಪ್ರಾಮುಖ್ಯ. Now I love this 4 lepers. They said, we are not going to sit down here, we are going to take action in our life. ನಾನಿಲ್ಲಿ ಈ ಸಂಗತಿಯನ್ನು ನಾನು ಮೆಚ್ಚುತ್ತೇನೆ. ಈ 4 ಮಂದಿ ಕುಷ್ಠರೋಗಿಗಳು ನಾವು ಇಲ್ಲೇ ಕೂತ್ಕೊಂಡು ಸಾಯುವುದಿಲ್ಲ ಎಂಬುದಾಗಿ ಅವರು ಒಂದು ತೀರ್ಮಾನ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆಯನ್ನು ಇಡುತ್ತಾರೆ. Hallelujah. Hallelujah. And verse 4 say, if we say we enter the city, the famine is in the city, and we shall die there, and if we sit here, we also die there. So let us go to the camp of the Syrians. ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕೂತಿದ್ದರೂ ಸಾಯಬೇಕು. ಆದುದರಿಂದ ಹೊರಟು ಹೋಗಿ ಅರಾಮ್ಯರ ಪಾಳೆಯವನ್ನು ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು. Next word, verse 5. And they rose at the evening to go to the camp of the Syrians. And then when they have come to the outskirts of the Syrian camp, to their surprise, no one was there. ಸಾಯಂಕಾಲವಾಗಲು ಅರಾಮ್ಯರ ಪಾಳೆಯಕ್ಕೆ ಹೊರಟರು. ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ. Look at your neighbor and say, no one was there. ಪಕ್ಕದವರು ನೋಡ್ತಾ ಹೇಳಿರಿ, ಯಾರು ಕೂಡ ಅಲ್ಲಿ ಇರಲಿಲ್ಲ. No one was there. ಯಾರು ಕೂಡ ಅಲ್ಲಿ ಇರಲಿಲ್ಲ. What happened there? ಅಲ್ಲಿ ಏನಾಯ್ತು? What happened? ಏನಾಯ್ತು? When you take the step in the realm of the spirit, angels will go before you. ನೀವು ಆತ್ಮಿಕ ಸ್ತರದಲ್ಲಿ ಹೆಜ್ಜೆಯನ್ನು ಮುಂದಕ್ಕಿಡುವಾಗ ನಿಮ್ಮ ಮುಂದೆ ದೂತರು ಮುಂದಾಗಿ ಚಲಿಸುತ್ತಾರೆ. Come on, God will work with those who take the action. ಯಾರು ಕ್ರಿಯೆ ಮೂಲಕ ಅವರು ಕಾರ್ಯವನ್ನು ಸಾಧಿಸುತ್ತಾರೆ, ದೇವರು ಅವರ ಸಂಗಡ ಕಾರ್ಯ ಮಾಡುತ್ತಾನೆ. Hallelujah. Hallelujah. God doesn't want people to be idle. God wants his people to take the right action in the right time. ಜನರು ಕೇವಲ ವಿಗ್ರಹಗಳಾಗಿ ನಿಂತಿರುವುದನ್ನು ದೇವರು ಬಯಸುತ್ತಿಲ್ಲ. ದೇವರು ಜನರು ಮುಂದಕ್ಕೆ ಹೆಜ್ಜೆಯನ್ನು ಇಡಬೇಕೆಂಬುದಾಗಿ ಆತನು ಬಯಸ್ತಾನೆ. God
will never bless laziness. ದೇವರು ಉದಾಸೀನತೆಯನ್ನು, ಆಲಸ್ಯತನವನ್ನು ಯಾವತ್ತಿಗೂ ಆಶೀರ್ವದಿಸುವುದಿಲ್ಲ. Two things. One is laziness and another is ignorance. God will never happy about these two things. ಎರಡು ಸಂಗತಿಗಳು, ಆಲಸ್ಯ ಮತ್ತು ಅಲಕ್ಷ್ಯ. ಈ ಎರಡು ಸಂಗತಿಗಳನ್ನು ದೇವರು ಮೆಚ್ಚುವುದಿಲ್ಲ. God doesn't like lazy people. God doesn't like ignorant people. ದೇವರು ಆಲಸ್ಯ ವ್ಯಕ್ತಿಗಳನ್ನು ಮತ್ತು ಅಲಕ್ಷ್ಯ ಮಾಡುವಂತ ವ್ಯಕ್ತಿಗಳನ್ನು ದೇವರು ಮೆಚ್ಚುವುದಿಲ್ಲ. So the word of God says they made a decision, we will go to the Syrian camp. ಅವರೊಂದು ತೀರ್ಮಾನವನ್ನು ಮಾಡ್ತಾರೆ, ನಾವು ಹೆಜ್ಜೆಯನ್ನು ಮುಂದಕ್ಕಿಟ್ಟು ಅರಾಮ್ಯರ ಪಾಳ್ಯಕ್ಕೆ ಹೋಗುತ್ತೇವೆ ಎಂಬುದಾಗಿ. They could have asked so many questions. If we are going there, they will kill us. What will happen to our life? ಅವರು ಅನೇಕ ಪ್ರಶ್ನೆಗಳನ್ನು ಮಾಡಬಹುದಿತ್ತು. ನಾವು ಮುಂದಕ್ಕೆ ಹೋಗುದಾದ್ರೆ ಅವರು ನಮ್ಮನ್ನು ಕೊಲ್ತಾರೆ, ಏನಾಗ್ತದೆ ಎಂಬುದಾಗಿ ಆಲೋಚನೆಗಳನ್ನು ಮಾಡುತ್ತಾ ಅಲ್ಲೇ ಕೂತ್ಕೊಳ್ಬಹುದಿತ್ತು. Let me tell you. ಆದ್ರೆ ಒಂದು ಸಂಗತಿಯನ್ನು ನಾನು ಹೇಳ್ತೇನೆ. When God arise, ದೇವರು ಎದ್ದು ಹೊರಡುವಾಗ, 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 enemies are being scattered. ಶತ್ರುಗಳು ಚದರಿ ಬೆಂಗೊಟ್ಟು ಓಡಿ ಹೋಗುವರು. It is the time, I prophesy in the name of the Lord, it is the time of the church to march forward. Enemy's camp will be empty. Enemy cannot stop the church. Enemy cannot withhold the power of God. ಇದು ಎಂತ ಸಮಯ ಎಂದರೆ ನಾನು ಪ್ರವಾದಿಸ್ತೇನೆ ಯೇಸು ಕ್ರಿಸ್ತನ ಮೂಲಕ, ಯೇಸು ಕ್ರಿಸ್ತನ ಪ್ರೇರಣೆಯಿಂದಾಗಿ ಸಭೆ ನೀವು ಹೆಜ್ಜೆಯನ್ನು ಮುಂದೆ ಇಡುವಂತ ಸಮಯವಾಗಿದೆ, ಮುಂದಕ್ಕೆ ಹೋಗುವಂತ ಸಮಯವಾಗಿದೆ. ದುಷ್ಟನು ನಿಮ್ಮನ್ನು ತಡೆಯಲಿಕ್ಕೆ ಆಗುವುದಿಲ್ಲ, ದುಷ್ಟನು ದೇವರ ಕಾರ್ಯಗಳನ್ನು ತಡೆಯಲಿಕ್ಕೆ ಆಗುವುದಿಲ್ಲ. Oh, Jesus said, I will build my church, the gates of the hell will not prevail against you. ಯೇಸು ಸ್ವಾಮಿ ಹೇಳಿದನು, ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಯಾವ ಬಲಗಳು ಅದನ್ನು ಸೋಲಿಸಲಾರವು. I will build my church. ನಾನು ನನ್ನ ಸಭೆಯನ್ನು ಕಟ್ಟುವೆನು. I will build my church. ನಾನು ನನ್ನ ಸಭೆಯನ್ನು ಕಟ್ಟುವೆನು. Church is not the building. Church means every individual person. ಸಭೆ ಅಂದ್ರೆ ಕಟ್ಟಡ ಅಲ್ಲ, ಸಭೆ ಅಂದ್ರೆ ವೈಯಕ್ತಿಕವಾದ ಜೀವಿತ. Amen. When you are being built up, when you are moving forward, I'll tell you, the gates of the hell will be crushed before you. ನೀವು ಕಟ್ಟಲ್ಪಡುವಾಗ, ನೀವು ಮುಂದಕ್ಕೆ ಹೋಗುವಾಗ ಪಾತಾಳದ ಎಲ್ಲ ಶಕ್ತಿಗಳು ಅದು ಉದುರುತ್ತದೆ. Are you getting what I'm saying? ನಾನು ಏನನ್ನು ಹೇಳ್ತಿದ್ದೇನೆ ಅದನ್ನು ಗ್ರಹಿಸಿಕೊಳ್ತಿದ್ದೀರಾ? Come on, what happened here? ಇಲ್ಲಿ ಏನಾಯ್ತು? Verse 6. For the Lord had caused the army of the Syrians to hear the noise of the chariots, noise of the horses, noise of the great army. So they said to one another, look, the king of Israel has hired the king of Hittites and the king of Egyptians to attack us. ಕರ್ತನು ಅರಾಮ್ಯರ ಪಾಳ್ಯದವರಿಗೆ ರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದರಿಂದ ಅವರು ಇಸ್ರೇಲರ ಅರಸನು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರುದ್ಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. Word of God says God made a big sound in the camp of the Aramites. ದೇವರ ವಾಕ್ಯ ಹೇಳ್ತಿದೆ, ದೇವರು ಅರಾಮ್ಯರ ಪಾಳ್ಯದಲ್ಲಿ ದೊಡ್ಡ ಸದ್ದನ್ನು ಉಂಟು ಮಾಡಿದ್ದನು. In the realm of the spirit, when the man of God prophesied, already angels took charge over that region. ಆತ್ಮಿಕ ಸ್ತರದಲ್ಲಿ ದೇವ ಮನುಷ್ಯನು ಪ್ರವಾದಿಸಿದಾಗ ದೇವ ದೂತರುಗಳು ಅದನ್ನು ಕಾರ್ಯ ಸಾಧಿಸಿದ್ದಾರೆ. Prophecy is not an empty word. It will be backed up with the angels, the chariots of angels. The glory of God will manifest in that place. ಪ್ರವಾದನೆ ಅಂದ್ರೆ ಅದು ಬರೀ ಬಾಯಿ ಮಾತಲ್ಲ, ಸುಮ್ಮನೆ ಮಾತಲ್ಲ. ಅದರ ಹಿಂದೆ ಆ ವಾಕ್ಯವನ್ನು ತೆಗೆದುಕೊಂಡು ದೂತರು ಚಲಿಸ್ತಾರೆ, ಅದನ್ನು ನೆರವೇರಿಸ್ತಾರೆ. Come on. Prophecy is not a fortune telling. This is going to happen. No. This is not something like a fortune telling. This is the heaven is manifesting over your life. ಪ್ರವಾದನೆ ಅಂದ್ರೆ ಕೇವಲ ಒಂದು ಭವಿಷ್ಯವಾಣಿ ಅಲ್ಲ, ಅದು ದೇವರು ತಾನೇ ಅದರ ಕಾರ್ಯವನ್ನು ಆತನು ಮಾಡುವ ಆತನಾಗಿದ್ದಾನೆ. It's not a time pass. ಅದು ಸಮಯವನ್ನು ವ್ಯರ್ಥ ಮಾಡುವಂತದ್ದಲ್ಲ. It's not time pass. ಅದು ಸಮಯ ವ್ಯರ್ಥವಲ್ಲ. Heaven is backing up each word that he speaks through the man of God. ದೇವ ಮನುಷ್ಯನು ಮಾತನಾಡಿದಂತ ಪ್ರತಿಯೊಂದು ಮಾತುಗಳಿಗೆ ಪರಲೋಕವು ಪಾಲ್ಗೊಳ್ಳುವಂತದಾಗಿದೆ. The moment Elisha said by tomorrow this time things are going to change, immediately the angels of God began to manifest. ಯಾವಾಗ ಎಲಿಷನು ನಾಳೆ ಇಷ್ಟೊತ್ತಿಗೆ ಸಂಗತಿಗಳು ಬದಲಾಗುತ್ತದೆ ಎಂಬುದಾಗಿ ಆತನು ಹೇಳಿದನು, ಕಾಣದ ಲೋಕದಲ್ಲಿ ದೇವದೂತರುಗಳು ಅದನ್ನು ನೆರವೇರಿಸಿದರು. When they moved, these 4 lepers moved into the camp, immediately they heard the sound of the angels. The heavens are moving over that place.
ಯಾವಾಗ ಈ 4 ಮಂದಿ ಕುಷ್ಠರೋಗಿಗಳು ಆ ಪಾಳಕ್ಕೆ ಹೋದರು, ದೇವದೂತರುಗಳು ಅಲ್ಲಿ ಮಾಡಿದಂತ ಕಾರ್ಯವನ್ನು ಅವರು ನೋಡಿದ್ರು, ದೊಡ್ಡ ಸದ್ದನ್ನು ಅವರು ಕಂಡರು. Let me prophesy over your life. ನಿಮ್ಮ ಜೀವಿತಕ್ಕೆ ಪ್ರವಾದಿಸ್ತೇನೆ, The Lord is doing something over your future. ನಿಮ್ಮ ಭವಿಷ್ಯಕ್ಕೆ ಕರ್ತನು ತಾನು ಏನೋ ಮಾತರವಾದ ಸಂಗತಿಗಳನ್ನು ಆತನು ಮಾಡುವ ಆತನಾಗಿದ್ದಾನೆ. Things which are impossible naturally, the Lord will cause some people to hear what God is doing in your life. ಸ್ವಾಭಾವಿಕವಾಗಿ ಅಸಾಧ್ಯ ಎಂಬುದಾಗಿ ಕಾಣಬಹುದು. ಅನೇಕ ಜನರು ನಿಮ್ಮ ಜೀವಿತದಲ್ಲಿ ಆಗುವಂತ ಕಾರ್ಯವನ್ನು ಅವರು ನೋಡುವರಾಗಿದ್ದಾರೆ. Oh, hallelujah. 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 Say with me, the sound of the angels. ನನ್ನೊಂದಿಗೆ ಹೇಳಿರಿ, ದೂತರ ಸದ್ದು. The sound of the angels. ದೂತರ ಸದ್ದು. Hallelujah. Hallelujah. And the word of God says the enemy left their camp. ದೇವರ ವಾಕ್ಯ ಹೇಳ್ತಿದೆ, ವೈರಿಗಳು ಆ ಪಾಳ್ಯವನ್ನು ಬಿಟ್ಟು ಓಡಿ ಹೋಗಿದ್ದರು. This is a season, I'll tell you, enemy will leave, enemy will flee away by the power of the Holy Ghost. ಇದು ಎಂತ ಕಾಲವಾಗಿದೆ ಅಂದ್ರೆ, ವೈರಿಗಳು, ದುಷ್ಟನು ನಿಮ್ಮ ಸಂಗತಿಗಳನ್ನು ಆತನು ಬಿಟ್ಟು ಓಡಿ ಹೋಗುತ್ತಾನೆ. What is belongs to you, what is already God has given into your hand, you are going to possess the things. ಯಾವ ಸಂಗತಿಗಳು ಅದು ನಿಮ್ಮದಾಗಿದೆ, ದೇವರು ನಿಮಗೆ ಏನನ್ನು ಇಟ್ಟಿದ್ದಾನೆ ಅದನ್ನು ನೀವು ಸ್ವಾಧೀನ ಮಾಡಿಕೊಳ್ಳುವರಾಗಿದ್ದೀರಿ. Come on, look at your neighbor and say, you are going to possess. ಪಕ್ಕದವರು ನೋಡ್ತಾ ಹೇಳಿರಿ, ನೀನು ಅದನ್ನು ಸ್ವಾಧೀನಪಡಿಸಿ. You are going to possess. ನೀನು ಅದನ್ನು ಸ್ವಾಧೀನಪಡಿಸಿ. You are going to possess by the power of God. ಪವಿತ್ರಾತ್ಮನ ಬಲದಿಂದ ನೀನು ಅದನ್ನು ಸ್ವಾಧೀನಪಡಿಸಿ. No one can stop the plan of God over your life. ನಿನ್ನ ಜೀವಿತದಲ್ಲಿರುವ ದೇವರ ಯೋಜನೆಯನ್ನು ಯಾರು ತಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. How many of you are getting what I am saying? ಎಷ್ಟು ಮಂದಿ ನೀವು ಗ್ರಹಿಸ್ತಿದ್ದೀರಿ ನಾನು ಹೇಳುವುದನ್ನು? This is a season you are entering into your possession. ಇದು ಎಂತ ಕಾಲ ಎಂದರೆ, ನಿನಗೆ ಏನು ಕೊಡಲ್ಪಟ್ಟಿದೆ ಆ ಒಂದು ಸಂಗತಿಗಳಿಗೆ ನೀನು ಕಾಲಿಡುವಂತ ಒಂದು ಕಾಲವಾಗಿದೆ. By the power of the Holy Spirit. ಪವಿತ್ರಾತ್ಮನ ಬಲದಿಂದ. By the power of the Holy Spirit. ಪವಿತ್ರಾತ್ಮನ ಬಲದಿಂದ. By the power of the Holy Spirit. ಪವಿತ್ರಾತ್ಮನ ಬಲದಿಂದ. By the power of the Holy Ghost. ಪವಿತ್ರಾತ್ಮನ ಬಲದಿಂದ. By the power of God. ದೇವರ ಶಕ್ತಿಯಿಂದ. Come on, respond to the Holy Ghost. ಪವಿತ್ರಾತ್ಮನಿಗೆ ಪ್ರತಿಕ್ರಿಯೆ ಕೊಡಿರಿ. Come on, speak in tongues. God move with those who move. God will move with those who move. ಯಾರು ಮುಂದಕ್ಕೆ ಹೆಜ್ಜೆ ನುಡಿತಾರೆ, ದೇವರು ಅವರೊಂದಿಗೆ ಚಲಿಸ್ತಾನೆ. God will never sit with those who sit. ಯಾರು ಸುಮ್ಮನೆ ಕೂತ್ಕೊಳ್ತಾರೆ ಅವರೊಟ್ಟಿಗೆ ದೇವರು ಕೂತ್ಕೊಳ್ಳುವುದಿಲ್ಲ. God moves with the one who move. ಯಾರು ಮುಂದಕ್ಕೆ ಹೆಜ್ಜೆ ನುಡಿತಾರೆ, ಮುಂದಕ್ಕೆ ಚಲಿಸ್ತಾರೆ, ಅವರೊಂದಿಗೆ ದೇವರು ಕೂಡ ಚಲಿಸ್ತಾರೆ. God takes the action with those people who take the action in their life. ಯಾರು ತಮ್ಮ ಜೀವಿತಕ್ಕೆ ಅವರು ಒಂದು ಹೆಜ್ಜೆಯನ್ನು ಮುಂದಕ್ಕೆ ಇಡುತ್ತಾರೆ, ದೇವರು ಕೂಡ ಹೆಜ್ಜೆಯನ್ನು ಮುಂದೆ ಇಡುತ್ತಾರೆ. This is ಇಡುತ್ತಾರೆ. a season, church. This is a season of the Holy Spirit in your life. ಸಭೆ, ಇದು ನಿಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಕಾಲವಾಗಿದೆ. How many of you will respond to the Holy Ghost? ಎಷ್ಟು ಮಂದಿ ನೀವು ಪವಿತ್ರಾತ್ಮನಿಗೆ ನೀವು ಪ್ರತಿಕ್ರಿಯೆ ಕೊಡುತ್ತೀರಿ? Hallelujah. Hallelujah. Next word. And verse 7, those arise and fled Tolide, and the camp were inact, and their tents and horses, their donkeys, and their fled their lives. And verse 8, and the lepers came into the outskirts of the camp. They went into one tent and ate and drank, and carried its silver, gold, clothing, when did hide them. And they came back and entered to another, and they carried some of them there also, and when did hide it. ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ಆಮೆನ್. ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಡೇರೆಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿ ಬಿಟ್ಟರು. ಇನ್ನೊಂದು ಡೇರೆಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು. You know what happened? ಏನಾಯ್ತು ಗೊತ್ತಾ? I'm cut shorting here. Exactly as the prophet Elisha prophesied, by the next day, evening time, they received the full blessing. ದೇವ ಮನುಷ್ಯನಾದ ಎಲಿಷನು ಏನು ಪ್ರವಾದಿಸಿದನು, ನಾಳೆ ಇಷ್ಟೊತ್ತಿಗೆ ಪರಿಸ್ಥಿತಿಗಳು, ಸಂಗತಿಗಳು ಬದಲಾಗುತ್ತದೆ ಎಂಬುದಾಗಿ ಏನು ಆತನು ಪ್ರವಾದಿಸಿದನೋ ಅದೇ ಆಶೀರ್ವಾದವನ್ನು ಅವರು ಹೊಂದಿದರು. Exactly thing happened. ಏನು ಆತನು ಪ್ರವಾದಿಸಿದನೇ ಅದೇ ಆಯ್ತು.
Come on, look at your neighbor and say, what God said, that going to happen in your life. ಪಕ್ಕದವ್ರು ನೋಡ್ತಾ ಹೇಳಿರಿ, ದೇವರು ಏನು ಮಾತನಾಡ್ತಾನೆ ಅದೇ ನೆರವೇರುತ್ತದೆ. Exactly, that is going to happen in your life. ನಿನ್ನ ಜೀವಿತದಲ್ಲಿ ಅದೇ ನೆರವೇರುತ್ತದೆ. Oh, hallelujah. Hallelujah. Enemy can't hold your future. Enemy can't hold your life. Enemy can't hold your health. Enemy can't hold your business, job, your children. Things are coming. ದುಷ್ಟರು ನಿಮ್ಮ ಯಾವ ಸಂಗತಿಗಳನ್ನು ತಡೆ ಮಾಡಲಿಕ್ಕೆ ಆಗುದಿಲ್ಲ. ನಿಮ್ಮ ಕುಟುಂಬವನ್ನು, ನಿಮ್ಮ ಯಾವುದೇ ಸಂಗತಿಗಳನ್ನು ಅದನ್ನು ತಡೆ ಮಾಡಲಿಕ್ಕೆ ಆಗುದಿಲ್ಲ. Come on, look at your neighbor and say, nothing. Enemy can't hold over your life. ಪಕ್ಕದವ್ರು ನೋಡ್ತಾ ಹೇಳಿರಿ, ದುಷ್ಟರು ನನ್ನ ಯಾವ ಸಂಗತಿಗಳನ್ನು ತಡೆ ಹಿಡಿಯಲು ಸಾಧ್ಯವಿಲ್ಲ. God move with the one who take the move. ಯಾರು ಹೆಜ್ಜೆಯನ್ನು ಮುಂದಕ್ಕೆ ಇಡುತ್ತಾರೆ, ಚಲಿಸ್ತಾರೆ, ದೇವರು ಅವರೊಂದಿಗೆ ಚಲಿಸುತ್ತಾನೆ. You will see the supernatural things in your life. ನೀವು ನಿಮ್ಮ ಜೀವಿತದಲ್ಲಿ ಅಲೌಕಿಕವಾದ ಸಂಗತಿಗಳನ್ನು ನೋಡುತ್ತೀರಿ. Things are going to be different hereafter in your life. ಈ ದಿನ ಮೊದಲುಗೊಂಡು ನಿಮ್ಮ ಜೀವಿತದಲ್ಲಿ ಸಂಗತಿಗಳು ವಿಭಿನ್ನವಾಗಿರುತ್ತದೆ. I decree and declare in the name of Jesus, things are going to be better and better, and change is coming. ನಾನು ಯೇಸುವಿನ ನಾಮದಲ್ಲಿ ಸಂಕಲ್ಪಿಸಿ ಘೋಷಿಸುತ್ತೇನೆ, ನಿಮ್ಮ ಜೀವಿತದಲ್ಲಿ ಆ ಪರಿಸ್ಥಿತಿಗಳು ಇನ್ನಷ್ಟು ಒಳ್ಳೆದಾಗುತ್ತದೆ ಹೋಗ್ತದೆ. Karaba sombramanta lala shall stand together in the presence of God. ನಾವೆಲ್ಲ ದೇವಸ್ಥಾನದಲ್ಲಿ hangrabu elamoshki ni andra. Come on, speak in tongues. Re mahazo branti antori antala elabosh kemeni antalara bakura baranda lara bakura basheri andere ele keri antalara bakura bashe. Hey, come on. Thank you, Lord. Harabakatanani antire. Shibronta la Ramonski anturi anta la Ramosh kameni antire. Lekini anta la Rabakura basheri. Come on, raise up your voice. Hey, Ramando. Lemele. For a few moments, let's begin to pray in the Spirit. Come on. Open up your mouth, everybody. Forget about yourself. Anything in your life, begin to speak in tongues. Come on, everybody. Shagaroli angramantori andala ramoli antara ramosh kemeni anteri. El mantari antari antori anteri anteri antora basheri anto. Salamondi andare anto. Zelinia yerabori anto. The atmosphere is changing. The angels are ascending and descending. The glory of God is here. The chariots of angels are here in this place. Yes. Come on, respond. I see the angels of God are here in this place. The heaven is touching me. The Lord says things are changing in your life. Oh! You will not go back to your house how the way you came here.
ನಿನ್ನ ಹಾಗೆ ಯಾರೂ ಇಲ್ಲ. ಈ ಲೋಕದಲ್ಲಿ ನೀನೇ ನನ್ನೊಡೆಯನು. ವರ್ಣಿಸಲು ಆಗದಷ್ಟು ಉನ್ನತ ನೀನೇ, ನೀನೇ ನನ್ನೊಡೆಯನು. ನಿನ್ನನ್ನ ರಾಗಿಸುವೆ, ನಿನ್ನನ್ನ ರಾಗಿಸುವೆ, ನಿನ್ನನ್ನ ರಾಗಿಸುವೆ, ನಿನ್ನನ್ನ ರಾಗಿಸುವೆ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ. ಸಕಲ ಜನಗಳು ಅಡ್ಡಬಿದ್ದು ಸ್ತುತಿಸುವ ಲೋಕದ ರಕ್ಷಕ ನೀನೇ ಯೇಸುವೇ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ
The name of Jesus is the highest name. The name which is given to us far above all other name. In the name of Jesus, every knee shall bow, every tongue shall confess that Jesus Christ is Lord. Come on, let us worship the Lord. Yesu naam, Yesu naam, Yesu naam, Yesu naam, Yesu naam, Yesu naam, ki Yesu naam, Yesu naam. Come on. Yesu naam, Yesu naam, Yesu naam, Yesu naam, ki Yesu naam, Yesu naam, Atarabashe. Yesu naam, Yesu naam, Yesu naam, Yesu naam, ki जिस नाम में यीशु जिंदगी वो नाम है यीशु मसीह जिस नाम में
ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನಿಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ ಆರಾಧನೆಗೆ ನಿಯೋಗ್ಯನೇ ಸ್ತುತಿಗೆ ಪಾತ್ರನೇ ಆರಾಧನೆಗೆ ನಿಯೋಗ್ಯನೇ ಸ್ತುತಿಗೆ ಪಾತ್ರನೇ ಪರಿಶುದ್ಧನೇ ಪರಿಶುದ್ಧನೇ ನಿನಗಾರಾಧಿಸುವೆ. Come on, worship the Lord. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನಗಾರಾಧಿಸುವೆ. ಪರಿಶುದ್ಧನೇ 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 ನಿನಗಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನಗಾರಾಧಿಸುವೆ. ಓ ಮಹಿಮೆಯ ಅರಸನೇ ನಿಮಗೆ ಆರಾಧನೆ. ಸಿಂಹಾಸನರೂಢನೇ ನಿಮಗೆ ಆರಾಧನೆ. ಮಹಿಮೆಯ ಅರಸನೇ ನಿಮಗೆ ಆರಾಧನೆ. ಸಿಂಹಾಸನರೂಢನೇ ನಿಮಗೆ ಆರಾಧನೆ. ಸರ್ವಸೃಷ್ಟಿಯ ಕರ್ತನೇ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವಸೃಷ್ಟಿಯ ಕರ್ತನೇ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ 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 ನಿನಗಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನಗಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ
ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಪರಿಶುದ್ಧನೇ, 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 ನಿನ್ನನ್ನಾರಾಧಿಸುವೆ. we love you, Holy Spirit, we love you. Jesus, we love you, we worship you. We honor the name of Jesus. We give glory, ಪರಿಶುದ್ಧನೇ, we give praise, ಪರಿಶುದ್ಧನೇ, we give honor to the King of Kings, to the Lord of Lords, to the Holy One. ವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, 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 ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. The glory of God is here in our midst. He alone worthy to be worshipped. He is the King of Kings. He is the Lord of Lords. How many of you are sensing the glory of God in your spirit? How many of you will respond to the glory of God? In the realm of the spirit, things are shifting. In the realm of the spirit, things are shifting. Things are shifting for you. Things are shifting for you. Ah. Every hard situation is changing. Oh. Randala raboshkeria toria tora balabaseria tori andele. Yelamenia grolia toria tora bashe. Ha. Ha. Ah. Oh, rata kata 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 rada rada. Reni reni nianda la rianda. I prophesy to the dry bones. Dry bones, come back to life. Come back to life. Come back to life. Your family life, your business, your spiritual life. I speak life. Your health, I speak life. 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 Ha.
ಸಾವಿರದಲ್ಲಿ ಅತಿ ಸುಂದರನು ಸುಂದರನು ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು ಸುಂದರನು ಯೇಸು. Come on, lift up your hand and worship the Lord. Yeshua. ನಿನ್ನದೇ ರಾಜ್ಯವು ನಿನ್ನದೇ ಬಲವು ನಿನಗೆ ಮಹಿಮೆ ಎಂದೆಂದಿಗೂ ಆಮೆನ್. ನಿನ್ನದೇ ರಾಜ್ಯವು ನಿನ್ನದೇ ಬಲವು ನಿನಗೆ ಮಹಿಮೆ ಎಂದೆಂದಿಗೂ ಆಮೆನ್. ನಿನ್ನದೇ ರಾಜ್ಯವು ನಿನ್ನದೇ ಬಲವು ನಿನಗೆ ಮಹಿಮೆ ಎಂದೆಂದಿಗೂ ಆಮೆನ್. ನಿನ್ನದೇ ರಾಜ್ಯವು ನಿನ್ನದೇ ಬಲವು ನಿನಗೆ ಮಹಿಮೆ ಎಂದೆಂದಿಗೂ Come on, lift up your voice. ಹೃದಯಪೂರ್ವಕವಾಗಿ ನಾವು ಆರಾಧಿಸುವ ಎಲ್ಲರೂ ಹಿಂದೆ ಮುಂದೆ ಇದ್ದವರೆಲ್ಲರೂ ಕಮಾನ್. ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು. ಎಸ್ ಲಾರ್ಡ್, ಸುಂದರನು ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು. ಎಸ್ ಲಾರ್ಡ್, ಸುಂದರನು ಯೇಸು. Thank you, Jesus. Thank you, Lord, your grace. Thank you, Lord, your mercy, oh God. Oh. Thank you, Lord, your presence. Thank you, Lord, the life of God. ದೇವರ ಜೀವವು ಪ್ರತಿಯೊಬ್ಬರ ಒಳಗಿಂದ ಉಕ್ಕುತ್ತಾ ಇದೆ. ನಿಮ್ಮ ಒಳಗೆ
ಜೀವಜಲದ ಬುಗ್ಗೆಯನ್ನು ದೇವರಿಟ್ಟಿದ್ದಾನೆ. Come on, inside your spirit. Reshakaba shakabala randode. Renda labisho hola kitram brahase. Rikama shuklonde ebruga la kabalande eila shaba. Lak mahesa alebrose. ಪೌಲನು ಹೇಳುತ್ತಾನೆ, ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸುತ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು. Your spirit is speaking. Recreated spirit is speaking. Born again ಆದ ನಿಮ್ಮ ಆತ್ಮ, ಹೊಸದಾಗಿ ಹುಟ್ಟಿದ ನಿಮ್ಮ ಆತ್ಮ ದೇವರೊಟ್ಟಿಗೆ ಮಾತಾಡುವಂತಹದ್ದು. ನಾವು ಬೈ ಫೇತ್ ಅಲ್ಲಿ ಮಾತಾಡುವರಾಗಿದ್ದೇವೆ. ನಿಮ್ಮ ಅಂತರ್ಯದ ಮನುಷ್ಯನು ಆಕ್ಟಿವ್ ಆಗುತ್ತಾನೆ, ಚುರುಕಾಗುತ್ತಾನೆ, ಬಲಾಢ್ಯನಾಗುತ್ತಾನೆ, ಗ್ರಹಿಕೆ ಉಳ್ಳವನಾಗುತ್ತಾನೆ. ಗ್ರಹಿಕೆ, ಸಕಲ ವಿಧವಾದ ಆತ್ಮಿಕ ಜ್ಞಾನ ಮತ್ತು ಗ್ರಹಿಕೆಯಿಂದ ನೀವು ತುಂಬಲ್ಪಡುತ್ತೀರಿ. You will never moved by the sense knowledge. You are moved by faith. ನೀವು ಆರೋಗ್ಯದಲ್ಲಿ ನಡೆಯುವವರಾಗಿದ್ದೀರಿ, ಬೆಳಕಿನಲ್ಲಿ ನಡೆಯುವವರಾಗಿದ್ದೀರಿ, ಪ್ರೀತಿಯಲ್ಲಿ ನಡೆಯುವವರಾಗಿದ್ದೀರಿ, ಕ್ಷಮಾಪಣೆಯಲ್ಲಿ ನಡೆಯುವವರಾಗಿದ್ದೀರಿ, ಸಮಾಧಾನದಲ್ಲಿ ನಡೆಯುವವರಾಗಿದ್ದೀರಿ. Glory, glory. Thank you, Lord. We rejoice, oh God. ತಂದೆ, ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. Rejoice in your presence. We love you, Father. Love you, Jesus. Love you, Father. Come on, open your mouth, proclaim your heart. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ. ಎಲ್ಲರೂ ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೇ. We love you, we love you, we love you, Jesus. We love you, yes Lord, we love. Lift up your hand. ನಾವೆಲ್ಲರೂ ನಮ್ಮ ಕರಗಳನ್ನು ಎತ್ತಿ ಹೇಳುವ, ತಂದೆ ನಾವು ನಿನ್ನನ್ನು ಪ್ರೀತಿ ಮಾಡುತ್ತಾ ಇದ್ದೇವೆ. ಕೇವಲ 3 ನಿಮಿಷ, ಕಮಾನ್ ಎಲ್ಲರೂ, ಕೊನೆಯ 3 ನಿಮಿಷ. ಎಸ್, ಎಲ್ಲವನ್ನು ಮರೆತು ನಾವು ಹೇಳುವ. Only 3 minutes. ಸಣ್ಣವರು ದೊಡ್ಡವರು ಎಲ್ಲ ಹೃದಯಪೂರ್ವಕವಾಗಿ ಹೇಳ್ರಿ. Thank you Jesus. ನಿನ್ನ ಪ್ರೀತಿಸುವೆ ಯೇಸುವೇ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೇ. ಥ್ಯಾಂಕ್ ಯು ಫಾದರ್. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳುತ್ತೇವೆ, ನಿನ್ನಿಂದ ನಡೆಸಲ್ಪಡುತ್ತೇವೆ, ನಮ್ಮ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಟ್ಟಿದ್ದೇವೆ. ವಿ ಗೈಡೆಡ್ ಬೈ ಯೋರ್ ಸ್ಪಿರಿಟ್, ನೋ ಬೈ ದ ಸ್ಪಿರಿಟ್, ಅಂಡರ್ಸ್ಟ್ಯಾಂಡ್ ಬೈ ಯೋರ್ ಸ್ಪಿರಿಟ್, ಓ ಗಾಡ್. ಥ್ಯಾಂಕ್ ಯು. ನಿನ್ನ ವಾಕ್ಯವು ಸಜೀವವುಳ್ಳದು, ಕ್ರಿಯಾತ್ಮಕವುಳ್ಳದು, ಯಾವ ಇಬ್ಬಾಯಿ ಕತ್ತಿಗಿಂತ ಅದು ಹರಿತವುಳ್ಳದು.
ಆತ್ಮ ಪ್ರಾಣ ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ತೂರಿ ಹೋಗುವಂತಹದ್ದು. ನಿನ್ನ ಸನ್ನಿಧಾನದಲ್ಲಿ ಅಗೋಚರ ಎಂಬುದು ಯಾವುದೂ ಇಲ್ಲ. ಎವ್ರಿಥಿಂಗ್ ಇಸ್ ಎಕ್ಸ್ಪೋಸ್ ಓ ಗಾಡ್. ಥ್ಯಾಂಕ್ ಯು ತಂದೆ. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್.